ಶಿವನ ಆರಾಧನೆ ಮಾಡಿದ್ದು ಜನರಿಗೋಸ್ಕರ ರಾಮ ಹೊರತು ತನಗೋಸ್ಕರ ಅಲ್ಲ ಅನ್ನೋದಕ್ಕೆ ಸೀತಾ ಕಲ್ಯಾಣ ಪ್ರಸಂಗನೇ ಸಾಕು ನಮಗೆ. ಸೀತಾ ಕಲ್ಯಾಣ ಟೈಮ್ನಲ್ಲಿ ಯಾವ ಧನುಸ್ಸನ್ನು ಇಟ್ಟಿದ್ರು? ಶಿವಧನುಸ್ಸನ್ನು ಇಟ್ಟಿದ್ರು. ಶಿವಧನುಸ್ಸನ್ನು ಯಾರು ಮುರಿಲಿಕ್ಕಾಗತ್ತೆ? ಯಾಕಂದರೆ ಪರಶುರಾಮ ದೇವರು ಬರ್ತಾರೆ ಯುದ್ಧಕ್ಕೆ, ಯಾರು? ರಾಮನ ಜೊತೆಗೆ. ನೋಡು, ಹಿಂದೆ ಒಂದ್ಸಲಿ ಯುದ್ಧ ಆಯಿತು, ರಾಮಾಯಣದಲ್ಲಿದೆ, ವಾಲ್ಮೀಕಿ ಇದರಲ್ಲಿ ಉಲ್ಲೇಖ ಆಗಿದೆ. ವಿಷ್ಣುವನ ಹತ್ರ ಒಂದು ಧನಸ್ಸಿತ್ತು, ಶಿವನ ಹತ್ರ ಒಂದು ಧನಸ್ಸಿತ್ತು. ಇಬ್ಬರು ಹೋರಾಟ ಶುರು ಮಾಡಿದ್ರು. ಎಲ್ಲ ದೇವತೆಗಳು ಸಾಕ್ಷಿಯಾಗಿದ್ದರು. ರುದ್ರದೇವರಿಗೆ ಸ್ತಂಭೀಭವನ ಆಯಿತು, ಅಂದರೆ ಕಲ್ಲಿನ ಥರ ನಿಂತ್ಕೊಂಡ್ಬಿಟ್ರು, ಆಗಲಿಲ್ಲ ಅವ್ರಿಗೆ, ಯಾರು? ವಿಷ್ಣುವಿನ ಮುಂದೆ. ಅದು ಸೋಲು ಒಪ್ಕೊಂಡು ಅದೇನೋ ಕೆಳಮಟ್ಟದ್ದು ಅಂತಲ್ಲ, ಯಾಕೆಂದರೆ ರುದ್ರದೇವ್ರ ತಲೆ ಮೇಲೆ ಗಂಗೆ ಇದ್ದಾಳೆ. ಗಂಗೆಯನ್ನು ಇಟ್ಕೊಂಡಿರೋದು ಯಾಕೆ? ತಂಪಾಗ್ಲಿಕ್ಕೋಸ್ಕರ ಅಲ್ಲ. ಎಲ್ಲರೂ ಯೋಚನೆ ಮಾಡಬೇಕು, ವಿಷ ಕುಡಿದ್ಬಿಟ್ಟ ಶಿವ, ಹಾಗಾಗಿ ತಂಪಾಗ್ಲಿಕ್ಕೋಸ್ಕರ ಗಂಗೆಯನ್ನು ಇಟ್ಕೊಂಡಿದ್ದಲ್ಲ. ಗಂಗೆ ಅಂದ್ರೇನು? ಭಗವಂತನ ಪಾದದಿಂದ ಹೊರಗೆ ಬಂದವಳು ತ್ರಿವಿಕ್ರಮ ಅವತಾರದಲ್ಲಿ. ಆ ಗಂಗೆಯನ್ನು ಧರಿಸಿದ್ದು ಯಾಕೆ? ದಿನ ತೀರ್ಥ ನಾವು ತಲೆ ಮೇಲೆ ಧರಿಸ್ಬೇಕಲ್ಲ, ಹಾಗೆ ರುದ್ರದೇವರು ತಲೆ ಮೇಲೆ ಗಂಗೆಯನ್ನು ಧರಿಸಿರೋದು ಯಾಕೆ? ಅದು ವಿಷ್ಣುವಿನ ಪಾದೋದಕ ಅಂತ ಧರಿಸಿರೋದು. ಈ ಎಲ್ಲ ನಿಟ್ಟಿನಲ್ಲಿ ನೋಡಿದಾಗ ನಮಗೇನು ಅರ್ಥ ಆಯಿತು ಅಂತಂದರೆ, ಶಿವ ದೊಡ್ಡ ರಾಮ ಭಕ್ತ. ಆವಾಗ ಮಾತುಕತೆನೇ ಆಗಲಿಲ್ಲ ಮುಂದಕ್ಕೆ, ನಮಗೆ ಗೊತ್ತಾಯ್ತೀನಿ ಈ ಪಾರ್ವತಿಯ ಸಂದರ್ಭದಲ್ಲಿ. ಹೀಗೆಲ್ಲ ನೋಡಿದಾಗ ಮತ್ತು ಸೀತಾ ಕಲ್ಯಾಣದ ಪ್ರಸಂಗದಲ್ಲಿ ಶಿವಧನುಸ್ಸನ್ನು ಮುರಿದ ವ್ಯಕ್ತಿ ಶ್ರೀರಾಮಚಂದ್ರ, ಅದಕ್ಕೆ ಸೀತೆ ಸಿಕ್ಕಿತ್ತು. ಶಿವಧನಸ್ಸನ್ನು ಮುರಿತಾನೆ ಅಂತಂದರೆ ಇನ್ನು ಯಾರಾಗಿರ್ಬೇಕಿದು? ಅದು ಹಿಂದೆ ವಿಷ್ಣುನೇ ಈ ರಾಮನಾಗಿ ಬಂದಿರಬೇಕು.